ಉಂಚಿಕಿ ಸೊಪ್ಪು ಅಥವಾ ಹುಳಿ ಅಥವಾ ಚಿಕ್ಕೆ ಸೊಪ್ಪು ಅಂತ ಕರೀತಾರೆ. ಇದರದ್ದು ಚಟ್ನಿ ಮಾಡೋದು ಹೇಗೆ ಎಂದು ತೋರಿಸ್ತಾ ಇದ್ದೀನಿ. ಇವಾಗ ಈ ಸೊಪ್ಪಿಗೆ ಫಸ್ಟು ಬಿಡಿಸ್ಕೋಬೇಕು, ತೂಮೆಲ್ಲ ಚೆನ್ನಾಗಿ ತೆಗಿಬೇಕು. ಕಡ್ಡಿ ಸಮೇತ, ಅಂದರೆ ತುಂಬ ಎಲೆನೇ ಹಾಕಬೇಕು ಅಂತ ಏನಿಲ್ಲ, ಈ ಥರ ಕಡ್ಡಿ ಸಮೇತ ಬಿಡಿಸ್ಕೋಬೇಕು. ಅದರಲ್ಲಿ ಹೂವು ಇರುತ್ತೆ, ಅದನ್ನು ಕೆಲವರು ಹಾಕಬೇಕು ಬೇಡ ಅಂತಾರೆ. ಸೊ ಹಾಗಾಗಿ ನಾವು ಹೂವನ್ನು ಹಾಕ್ತಾ ಇಲ್ಲ, ಅದನ್ನು ಬಿಡಿಸ್ಕೊಂಡೆ ತೆಗಿತಾ ಇದ್ವಿ. ಬಟ್ ಕೆಳಗಡೆ ದಂಟು ಅಂದರೆ ಅದು ಗಡ್ಡಿ ಇರುತ್ತಲ್ವ, ಅದು ಎಳೆದಿದ್ದರೆ ಮಾತ್ರ ಹಾಕಬೇಕು. ಇಲ್ಲಾಂದರೆ ಇವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಕಟ್ ಆಗಬೇಕು. ಅದೇನೋ ದಪ್ಪ ಇತ್ತು, ಸ್ವಲ್ಪ ಪೀಚ್ ಅನಿಸ್ತಂದ್ರೆ ಅಂಥದ್ದು ಹಾಕಬಾರ್ದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದುಕೊಳ್ಳಬೇಕು. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಹಸಿಮೆಣಸಿನ್ಕಾಯಿ, ಫಸ್ಟ್ ಯಾವುದಾದ್ರೂ ಗಟ್ಟಿ ದಪ್ಪಂದಿರುತ್ತಲ್ವ ಎಳೆದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಉರಿ ಇರಬೇಕು. ಚೆನ್ನಾಗಿ ಅದು ಕ್ವಾಂಟಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಆ ನಂತರ ಆ ಸೊಪ್ಪು ಎಲ್ಲ ಬಿಡಿಸ್ಕೊಂಡು ತೊಳ್ಕೊಂಡು ರೆಡಿ ಇದ್ದೀವಲ್ವ, ಅದನ್ನು ಸೇರಿಸ್ಕೋಬೇಕು. ಮೀಡಿಯಮ್ ಉರಿಗೆ ಅದನ್ನು ಕೆಳಗ ಮೇಲೆ ಮಾಡ್ತಾ ಇರಬೇಕು. ನೀವು ನೋಡ್ತಾ ಇದ್ದೀರಾ, ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಮತ್ತು ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ಬರ್ತಾ ನೀರು ಬಿಡುತ್ತೆ. ಇದು ನೀರಿನ ಅಂಶ ಇರುತ್ತೆ ಇದರಲ್ಲಿ. ಇದಕ್ಕೆ ನಾವು ಸ್ವಲ್ಪ ಆಲ್ರೆಡಿ ಶೇಂಗಾನ ಹುರಿದು ಪುಡಿ ಮಾಡಿ ರೆಡಿ ಇಟ್ಕೊಂಡಿರಬೇಕು. ಇದು ಅನ್ನದ ಜೊತೆಗೆ, ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ. ಪಾಲಕ್ ರೈಸ್ ಯಾವ ಥರ ಮಾಡ್ಕೊತೀರಾ ಆ ಥರ ಇದ್ರದ್ದು ರೈಸನ್ನು ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದ್ದು, ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಆ ಕಡ್ಡಿನೂ ನಾವು ಹಿಂಗೆ ಮುರಿದಾಗ ಬೆಂದಿದೆ. ಸೊ ಹಾಗಾಗಿ ಇವಾಗ ಇದನ್ನು ಆರಲು ಬಿಡಬೇಕು. ಇದಕ್ಕೆ ಸ್ವಲ್ಪ ಜೀರಿಗೆ, ಉಪ್ಪು, ಕೊತ್ತಂಬರಿ ಮತ್ತು ನಾವು ಶೇಂಗಾನ ಹುರಿದು ಪುಡಿ ಮಾಡ್ಕೊಂಡು ಇರ್ತೀವಲ್ಲ, ಅದ್ರದ್ದು ಒಂದು 4-5 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕು. ಆರಿರಬೇಕು, ಯಾವುದೇ ರೀತಿ ಬಿಸಿ ಇರಬಾರ್ದು. ಆರಿದ ನಂತರ ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ಟೇಸ್ಟಿಯಾದಂಥ ಹುಳಿ ಟೇಸ್ಟಿ ಇರುವಂಥ ಚಟ್ನಿ ರೆಡಿ ಟು ಈಟ್. ಇದಕ್ಕೆ ಯಾವುದೇ ಒಗ್ಗರಣೆಯ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.